ರಿಷಿ ರಾಯ್ ಅವರು ಸುಸೈಡ್ ಮಾಡ್ಕೊಂಡು ಶೂಟ್ಔಟ್ ಮಾಡ್ಕೊಂಡು IT ರೈಡ್ ಹಿನ್ನೆಲೆಯಲ್ಲಿ ಏನ್ ಹೇಳ್ತಿದ್ರ ಬಗ್ಗೆ? ಇದು ಒಂದು ನಿಮ್ ಮೀಡಿಯಾದವ್ರಿಗೆ ಗೊತ್ತಿರ್ಬೋದು, 4-5 ತಿಂಗಳ ಹಿಂದೆನೆ ನಾನು ಈ ಮಾತು ಅಂದಿದ್ದೆ. ಯುವ ಸುಸೈಡ್ ಬಗ್ಗೆ ಅಲ್ಲ, ಈ ಆಫೀಸರ್ಸ್ ಹರಾಸ್ಮೆಂಟ್ ಬಗ್ಗೆ. ಈ ಆಫೀಸರ್ಸ್ ಈ ತರ ವರ್ತನೆ ಮಾಡ್ಕೊಂಡು ಹೋದ್ರೆ ತುಂಬಾ ಜನ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಅವ್ರು ಹೋಗಂಗಾಗ್ತಾ ಇದೆ. ಆಫೀಸರ್ಸ್ ವರ್ತನೆ ತುಂಬಾ ಅವ್ರು ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ನೋಡಿ, ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್, ಅವರು ನಮ್ಮ ಕರ್ನಾಟಕದವರು, ಅವರು ಇಲ್ಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಬೆಳೆಸಿದ್ರು ಎಲ್ಲಾನ. ಅವ್ರ ಮೇಲೆ ಇಂಥ ಒಂದು ಇದು ಮಾಡಿ ಅವ್ರನ್ನ ಇವಾಗ ಒಂದು ಮನುಷ್ಯ ಅವ್ರ ಜೀವನೇ ಕಳ್ಕೊಂಡಂಗ ಆಯ್ತಲ್ಲ. ಎಷ್ಟು ಟೆನ್ಷನ್ ತಗೊಂಡಿರ್ಬೇಕಾದ್ರೆ ಅವ್ರು ಆತರ ಗಂಟು ತಗೊಂಡು ಶೂಟ್ ಮಾಡಿ ಅವ್ರು ಸತ್ತಿರ್ಬೋದು. ಈ ಆಫೀಸರ್ಸ್ಗೆ ಇವ್ರಿಗೊಂದು ಲಾ ಇಲ್ವಾ? ಇವ್ರಿಗೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವಾ? ಮತ್ತೆ ಕೋರ್ಟ್ ಏನಕ್ಕೆ ಇರೋದು? ಇವ್ರು ಕೋರ್ಟಿಂದ ಪರ್ಮಿಷನ್ ತಗೊಂಡು ಇದೆಲ್ಲ ಮಾಡ್ಬೇಕಲ್ಲ. ಇವ್ರು ಪರ್ಮಿಷನ್ ತಗೊಂಡಿದ್ರ ಇದು? ಏನೂ ಇಲ್ಲ, ಸುಮ್ಮನೆ ಹೋಗಿ ಹರಾಸ್ಮೆಂಟ್. ಇನ್ನೊಂದು, ಕೇರಳ IT ಅವ್ರು ಇಲ್ಲಿ ಬರ್ಬೇಕಂತ ಅವಶ್ಯಕತೆ ಅವ್ರಿಗೆ ಏನಿದೆ? ಇವ್ರು ಅಲ್ಲಿ ಕರ್ಸ್ಬೇಕಾಯ್ತು. ಇವ್ರು ಅಲ್ಲಿಂದ ಇಲ್ಲಿ ಬಂದು ರೈಡ್ ಮಾಡೋದು. ಇಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಇಲ್ವಾ? ಎಲ್ಲ ಅಲ್ಲಿಂದ ಬಂದು ಇಲ್ಲಿ ಮಾಡ್ಬೇಕಾಯ್ತ? ಇದು ಅವ್ರಿಗೆ ಮಾತ್ರ ಅಲ್ಲ, ಕೇರಳ ಪೊಲೀಸ್ ಅವ್ರದ್ದು ಇದೇ ಕಾಟನೇ. ಇಲ್ಲಿ ಮಂಗಳೂರು ಅಲ್ಲಿ ಕಡೆ ಬಂದ್ಬಿಟ್ಟು ಅಲ್ಲಿ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಎಲ್ಲರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಆಮೇಲೆ ಬಾರ್ಗೇನ್ ಮಾಡೋದು. ಇದು ತುಂಬಾ ಜಾಸ್ತಿ ಅಂತ ಆಗಿದೆ. ಅಲ್ಲ, 3 months ಇಂದ ನಡೀತಾ ಇತ್ತು ಅಂತ IT ರೈಡ್ ಅವ್ರು ಕಂಟಿನ್ಯೂ ನಡೀತಾ ಇದ್ರೆ ಕೋರ್ಟ್ ಇಂದ ಏನಾದ್ರು ಆದೇಶ ಪಡ್ಕೊಂಡು ಇವ್ರು ಮಾಡ್ಬೇಕಲ್ಲ. ಸ್ವತಃ ಅವರೇ ತೀರ್ಮಾನ ಮಾಡೋದ. ಇವತ್ತು ಬೆಳಿಗ್ಗೆ ನಾನೊಂದು ಆರ್ಟಿಕಲ್ ಬರ್ತಿದ್ದೆ, ಏನಂದ್ರ ಇದು ವೈಲ್ಡ್ ಡಾಗ್ ಸ್ಟ್ರಾಟಜಿ. ವೈಲ್ಡ್ ಡಾಗ್ ಸ್ಟ್ರಾಟಜಿ ಏನು? ಒಂದೇ ಕತೆ ಸಾಯಿಸಲ್ಲ, ಕಚ್ಚಿ ಸಾಯಿಸೋದು. ಅದನ್ನ ತುಂಬಾ ಇದನ್ನ ಜಿಂಕೆ ಇರಲಿ, ಏನಾರ ವೈಲ್ಡ್ ಡಾಗ್ಸ್ ಅಟ್ಯಾಕ್ ಮಾಡೋದು. ನೀವೇ ನೋಡಿ ಯಾವ ತರ ಅಟ್ಯಾಕ್ಸ್ ಮಾಡ್ತಾ ಇದೆ ಅಂತ. ಅದು ಕಚ್ಚಿ ಸಾಯಿಸೋದು, ಒಂದೇ ತರ ಸಾಯಿಸಲ್ಲ. ಅದೇ ತರ ಸ್ಟ್ರಾಟಜಿ ಆಫೀಸರ್ಸ್. ಇವ್ರನ್ನ ಟೆನ್ಷನ್ ಕೊಟ್ಟು ಒಂದು ಮನುಷ್ಯನ ಅವರೇ ಸಾಯೋಗ್ ಮಾಡ್ಬಿಟ್ಟಿದ್ದಾರೆ. ಇವ್ರ ಮೇಲೆ ಒಂದು ಆಕ್ಷನ್ ಇದ್ರಲ್ಲಿ ಇಲ್ಲ ಅಂದ್ರೆ, ಮತ್ತೆ ನಾನು ಹೇಳ್ತಾ ಇರೋದು, ಸರ್ಕಾರ ಇದ್ರಿಂದ ಆಕ್ಷನ್ ತಗೋಬೇಕು ಈ ಆಫೀಸರ್ಸ್ ವಿರುದ್ಧ. ಆಫೀಸರ್ಸ್ ಒಂಥರ ಸ್ಯಾಡಿಸ್ಟ್ಗಳಾಗಬಾರ್ದು. ಇವಾಗ ಆಗ್ತಾ ಇರೋದು, ಅವ್ರು ಸ್ಯಾಡಿಸ್ಟ್ ಆಗ್ತಾ ಇದಾರೆ ಆಫೀಸರ್ಸ್. ಅದು ED ಒಂದ್ ಕಡೆ, ಇನ್ಕಮ್ ಟ್ಯಾಕ್ಸ್ ಒಂದ್ ಕಡೆ. ಇದೇನು ಈ ದೇಶದಲ್ಲಿ ಬದುಕಬೇಕಾ, ಇಲ್ಲಾಂದ್ರೆ ದೇಶ ಬಿಟ್ಟಲ್ರು ಹೊಡೋಗ್ಬೇಕಾ? ಅದೇ ಇವ್ರ ಪ್ಲಾನ್, ಎಲ್ಲ ಬಿಟ್ಟು ಹೊಡೋಗ್ಬೇಕು ಅಂತ. ಇದು ಇಂಡಸ್ಟ್ರಿ ಗ್ರೋತ್ಗೂ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹಿಂಗಾದ್ರೆ ತುಂಬಾನೇ ಹಿನ್ನಡೆ ಆಗುತ್ತೆ. ಇದು ಈ ತರ ಮಾಡ್ಕೊಂಡು ಹೋದ್ರೆ ಮುಂದೆ ಏನಾಗ್ಬೋದು? ಇಲ್ಲಿ ಏನು ಕೋರ್ಟ್ ಏನಕ್ಕೆ ಇರೋದು? ಲೀಗಲ್ ಆಗಿ ಬನ್ನಿ, ನೀವು ಯಾರು ಬೇಡನಲ್ಲ. ಇದು ಲೀಗಲ್ ಆಗಿ ಏನು ಮಾಡಲ್ಲ. ಒಂದಕ್ಕೆ ಬಂದ್ಬಿಟ್ಟು ಎಂಟ್ರಿ ಮಾಡೋದು, ಈ ತರ ಮಾಡೋದು. 4-5 ಅವರು ಕೂರಿಸ್ಬಿಟ್ಟು ಅವನ್ನ ಮೆಂಟಲಿ ಟಾರ್ಚರ್ ಆಗಿ ಒಂದು ಮನುಷ್ಯ ಏನಾಗ್ತಾನೆ ಈ ತರ. ನಾನ್ ಮಾತಾಡ್ತಾ ಇದ್ದೀನಿ, ನಾಳೆ ನನ್ನಿಂದ ಇವ್ರು ಬರ್ತಾರೆ. ಯಾರ್ಯಾರು ಇವ್ರಿಗೆ ಎಗೇನ್ಸ್ಟ್ ಆಗಿ ಮಾತಾಡ್ತಾರೆ, ಅವರಿಂದ ಇವ್ರು ಹೋಗ್ಬಿಡ್ತಾರೆ. ಇವರು ಇದೇ ನಡೀತಾ ಇರೋದಲ್ವಾ? ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಸರ್ ಈ ವಿಷಯ? ಕೇಂದ್ರ ಸರ್ಕಾರ ಇದೆಯಾ? ಹಂಗೇನಾದ್ರು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಕೇಂದ್ರ ಸರ್ಕಾರ ಬಂದ್ಮೇಲೆ ED ಏನ್ ಮಾಡಿದ್ದಾರೆ? EDನ ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ ಹಂಗೆ ರೋಡಲ್ಲಿ ಹೋಗೋದಂತ. ಸಿಕ್ಕಾಪಟ್ಟೆ ಬರೀ ಟಾರ್ಗೆಟ್ ಮಾಡೋದು. ಯಾರನ್ನ? ಆಪೋಸಿಷನ್ ಲೀಡರ್ಸ್ ಟಾರ್ಗೆಟ್ ಮಾಡೋದು, ಅವ್ರನ್ನ ಬಿಡೋದು, ED ಅವ್ರನ್ನ ಬಿಡೋದು. ED ಅವ್ರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪವರ್ಸ್ ಕೊಟ್ಬಿಟ್ಟಿದೆ EDಗೆ. ED ಬಂದ್ಬಿಟ್ಟು ಯಾರನ್ನ ಬೇಕಾದ್ರೂ ಒಳಗೆ ಹಾಕ್ಬೋದು 6 ತಿಂಗಳು. ಈ 6 ತಿಂಗಳು ಅವ್ರು ಜೈಲಲ್ಲಿ ಹೋಗ್ಬಿಟ್ಟು 6 ತಿಂಗಳು ಜೈಲಿಂದ ಬಂದ ಮೇಲೆ ಆ ಯಪ್ಪನ ಗತಿ ಏನಾಗೋದು? ಅವ್ನ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅವ್ನು ಸೂಸೈಡ್ ಮಾಡ್ಕೋಬೇಕಾಗುತ್ತೆ. ಇದೇ ತರ ಅವರ ಇನ್ನೂ ಹಲವಾರು ಉದ್ಯಮಿಗಳಿಗೆ ಇದೇ ಆಗೋದು. SM ಕೃಷ್ಣಳ್ಳಿ, ಸಿದ್ಧಾರ್ಥಗೂ ಸೇಮ್. ಇವ್ರು ಏನಕ್ಕೆ ಅದು ಒಂದು ಬಂದು ನಿಮ್ಗೆ ಇನ್ನೂ ನಿಮ್ ಕಣ್ಣು ತೆಗೆದಿಲ್ವಾ? ಇನ್ನು ಎಷ್ಟು ಜನ ಮೇಲೆ ನೀವು ತೀರಿಸ್ತೀರಿ? ಏನ್ ಎಲ್ಲ ಬಿಟ್ಟು ಹೋಗ್ಬೇಕಾ ಇಲ್ಲಿಂದ? ಓಕೆ, ನೀವೇ ಮಾಡಿ. ನಿಮಗ್ ಬೇಕಾದವ್ರನ್ನ ಮಾತ್ರ ಇಟ್ಕೊಂಡು ಇನ್ನೊಬ್ಬರನ್ನ ಎಲ್ಲರನ್ನ ಆಚೆ ಕಳಿಸಿ. ನೀವು ಅದೇ ಮಾಡ್ತಾ ಇರೋದಲ್ವ? ಮಾಡಿ. IT ಅಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀವಿ ಸರ್? IT ಅಧಿಕಾರಿಗಳಿಗೆ ಏನಂತ ಹೇಳೋದು? ಅವ್ರು ಏನಾದ್ರೂ ಯೂಸ್ ಇದೆಯಾ? ಎಲ್ಲ ಕಡೆ ರೇಡ್ ಮಾಡೋದು, ಎಲ್ಲ ಒಂದು ಕಾಲೇಜ್ ಇದ್ರೆ ಕಾಲೇಜ್ಗೆ ರೇಡ್ ಮಾಡೋದು, ಅವ್ರದ್ದೆಲ್ಲ ಮೊಬೈಲ್ ಫೋನ್ ಕಿತ್ಕಟ್ಕೊಂಡು ರೇಡ್ ಮಾಡೋದು. ಇವರ ಧೈರ್ಯ ಇದ್ರೆ ಇವ್ರ ಆಫೀಸರ್ಗಳು ಹೋಗಿ ರೇಡ್ ಮಾಡ್ಲಿ. ಎಷ್ಟೊಂದು ಇವ್ರ ಆಫೀಸರ್ಗಳು ಏನೇನು ಮಾಡ್ಕೊಂಡಿದ್ದಾರೆ ಅದು ಪ್ರೂಫ್ ತೋರಿಸ್ತೀವಿ. ಅವ್ರು ಏನು ಆಸ್ತಿ ಅಂದ್ರೆ ಇವ್ರೇನ ವೆರಿಫೈ ಮಾಡ್ತಾರ ಆಫೀಸರ್ಗಳ ಆಸ್ತಿನ? ಧೈರ್ಯ ಇದ್ರೆ ಅದು ವೆರಿಫೈ ಮಾಡ್ರಿ. ಯಾಕ್ರಿ ಬೇರೆಯವ್ರನ್ನ ಸಾಯಿಸ್ತೀರಾ? ಅವ್ರ ಆಫೀಸರ್ಗಳನ್ನ ಏನು ಮುಟ್ಟಲ್ಲ. ಇವ್ರು ಮುಟ್ಟೋದು ಯಾರನ್ನ? ಇಂಥವ್ರನ್ನ ಕಾಲೇಜ್ಗಳನ್ನ ಮುಟ್ಟೋದು, ಒಂದು ಅಡ್ಮಿಷನ್ ಟೈಮಲ್ಲಿ ಕಾಲೇಜ್ಗಳನ್ನ ಎಂಟ್ರಿ ಮಾಡೋದು, ಅವ್ರ ಮೊಬೈಲ್ ಕಿತ್ಕೊಳ್ಳೋದು, ಇದೇ ಆಗಿ. ಗೋವಿಂದರಾಜ್ ಅವರು 4 ಲಕ್ಷ ಲಂಚ ಪಡೆಯುವಾಗ ಅವರು ಲೌಕಿಕ ಅಧಿಕಾರಿ ಬೀಳ್ತಾರೆ. ಆಗ ಕೂಡ ಅವರು ಅದ್ರ ಬಗ್ಗೆ ನನ್ಗನ್ಸುತ್ತೆ ಅವ್ರ ಮೇಲೆ ಆಶೆ ತಗೊಂಡಿದ್ದಾರೆ ಅಂತ ಕಾಣುತ್ತೆ. ಇನ್ನೊಂದು ಏನಂದ್ರೆ, ನಾನು ಇದು ಒಂದು 3 ತಿಂಗಳ ಹಿಂದೆನೆ ನಾನು ಇದ್ರ ಬಗ್ಗೆನೂ ಹೇಳಿದ್ದೀನಿ, ಚಾನೆಲ್ ಡಿಸ್ಕಷನ್ ಅಲ್ಲೂ ಹೇಳಿದ್ದೀನಿ. ಒಂದೊಂದು ಕಾನ್ಸ್ಟೇಬಲ್ಗೆ 2-3 ಕೋಟಿ ರೂಪಾಯಿ ಮನೆಗಳಿದ್ರೆ ಅವ್ರು ಎಲ್ಲಿಂದ ಬರ್ತದೆ ಅಂತ ಒಂದು ಎನ್ಕ್ವೈರಿ ಬೇಡವಾ? ಅದು ಲೋಕಾಯುಕ್ತ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು, ಒಳ್ಳೆ ಆಕ್ಷನ್ ತಗೊಂಡಿದ್ದಾರೆ. ಆದ್ರೆ ಫಸ್ಟ್ ಅವ್ರು DCPಗಳನ್ನ ಸ್ವಲ್ಪ ಟಾರ್ಗೆಟ್ ಮಾಡಬೇಕು.
ಯಾಕಂದ್ರೆ DCPಗಳು ACPಗಳಿಂದಾನೇ ಇವಾಗ ಬರ್ತಾ ಇರೋದು ಹಂಗೆ ಅವರೇ ಮಾಡ್ತಾ ಇರೋದು ಅಂತ. ಈ ವೆಸ್ಟ್ ಅಲ್ಲಿ ಇದ್ರ ಮುಂಚೆ ಇದ್ದಿದ್ದ DCPನ ಸ್ವಲ್ಪ ನೋಡ್ಬೇಕಾಗಿರೋದು. ಆ ಯಪ್ಪ ಎಲ್ಲಿ ಕೂತ್ಕೊಂಡ್ರು ಅವ್ರ ಬಗ್ಗೆ ತೊಂದರೆ ಇದೆ. ಅವ್ರು ಸ್ವಲ್ಪ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಯಪ್ಪ ಏನೇನೋ ಮಾಡ್ಬಿಡ್ತಾರೆ. ಅವ್ರು ಕೊಟ್ಟಿರೋ ಧೈರ್ಯ ಅಂತಾನೆ ಇವ್ರಿಗೆಲ್ಲ ಸ್ವಲ್ಪ ಧೈರ್ಯ ಬಂದಿರೋದು. ಪೊಲೀಸರು ತುಂಬಾ ಕ್ರೈಮ್ ಅಲ್ಲಿ ಸಿಕ್ಕಾಕೊಳ್ತಾ ಇದಾರಲ್ಲ, ಅವರೇ ಅರೆಸ್ಟ್ ಆಗ್ತಾ ಇದಾರೆ. ಎಲ್ಲಾ ಕಡೆ ಇವಾಗ ಅವರೇ ಅರೆಸ್ಟ್ ಆಗ್ತಾ ಇದಾರೆ. ಎಲ್ಲಾ ಕಡೆ ಅವರಿಗೆ 41 ಏನ್ ನೋಟಿಸ್ ಮಾಡ್ಬೇಕು ಅಂತ ಏನಿಲ್ಲ. FIR ಮಾಡಿದ್ರು ಹೋಗಿ ದುಡ್ಡು ಕೊಡಿ ಅಂತ ಕೇಳಿದ್ರು. ಅದು ದೊಡ್ಡ ತಪ್ಪಲ್ವಾ? ಅದೆಲ್ಲ ಮಾಡಬಾರ್ದು ಸರ್. ಇವತ್ತು ಬೆಳಿಗ್ಗೆ ಕೂಡ ತುಮಕೂರಲ್ಲಿ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಕೈ ಸಿಗಾಕೊಂಡಿದ್ದಾರೆ. ಲೋಕಾಯುಕ್ತ ಒಳ್ಳೆ ಅಪ್ರಿಷಿಯೇಟಬಲ್. ಲೋಕಾಯುಕ್ತ ಆಕ್ಷನ್ ತಗೋಬೇಕು. ಅದು ಮಾತ್ರ ಅಲ್ಲ, ಬೆಂಗಳೂರು ಸಿಟಿಯಲ್ಲಿ ಕೆಲವೊಬ್ರು ಇದ್ದಾರೆ. ಕೆಲವರು ನೀವು ಆ ಕಡೆ ಹೋಗಿ ಸ್ವಲ್ಪ ತುಂಬಾ ಸ್ಪಾಗಳನ್ನ ಇಟ್ಕೊಂಡಿದ್ದವರು ಇದ್ದಾರೆ. ಅದ್ರ ಬಗ್ಗೆ ಅದು ಸ್ವಲ್ಪ ಲೋಕಾಯುಕ್ತ ಇದು ಮಾಡಬೇಕು. ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ಗಳು ಒಂಥರ ಕಲೆಕ್ಷನ್ ಸೆಂಟರ್ ತರ ಆಗಿದೆ ಅಂತ ಅನ್ಸಲ್ಲ? ಕಾನ್ಸ್ಟೇಬಲ್ಗಳು ಮಾಡ್ತಾ ಇರೋದು ಮೇನ್ ಆಗಿ. ಕಾನ್ಸ್ಟೇಬಲ್ಗಳೇ ಮೇನ್ ಆಗಿ ಮಾಡ್ತಾ ಇರೋದು. ಅಂತವ್ರ ವಿರುದ್ಧ ಆಕ್ಷನ್ ತಗೋಬೇಕು. ಸರ್, ಕೆಲವೊಬ್ಬ ಪೊಲೀಸ್ ಆಫೀಸರ್ಗಳು ಕೂಡ ಕೆಲವರು ಲಂಚ ಕೊಟ್ಟು ಆ ಪೋಸ್ಟಿಂಗ್ ಬರ್ತಾರೆ ಅಂತ ಹೇಳ್ತಾರೆ. ನಾನು ಏನ್ ಹೇಳಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಇನ್ನೊಂದೇನಂದ್ರೆ ಕೆಲವೊಮ್ಮೆ ಒಳ್ಳೆಯವರು ಆಫೀಸರ್ಸ್ ಇದ್ದಾರೆ. ಎಲ್ಲರೂ ಕೆಟ್ಟವರು ಅಂತಲ್ಲ, ಒಳ್ಳೆಯವರು ಇದ್ದಾರೆ. ಆದ್ರೆ ಅವ್ರ ಬಗ್ಗೆ ಯಾರಾದ್ರೂ ಇದ್ರು ಬೇಕಂತ ಈ ತರ ಲಾನ ಕೈಯಲ್ಲಿ ಹ್ಯಾಂಡ್ ಅವ್ರು ತಗೊಳ್ಳೋದು ತುಂಬಾ ತಪ್ಪು. ಲಾ ತಗೋಬಾರ್ದು. ಏನಿದು ಪ್ರೊಸೀಜರ್ ಪ್ರಕಾರ ಮಾಡ್ಲಿ. 41 ಏನ್ ನೋಟಿಸ್ ಕೊಟ್ಬಿಟ್ಟು ಕರ್ಸ್ಲಿ. ಇದೇನು ಮಾಡಲ್ಲ. ಮನೆಗೆ ನುಗ್ಬಿಟ್ಟು ಕರ್ಕೊಂಡು ಹೋಗೋದು, ಆಮೇಲೆ ಬಾರ್ಗೇನ್ ಮಾಡೋದು. ಅವನ ಡಿಪಾರ್ಟ್ಮೆಂಟ್ ಇಂದ ಅವ್ನು ತೆಗೆದಾಕ್ಬೇಕು. ಇನ್ಸ್ಪೆಕ್ಟರ್ನ ಇಟ್ಕೋಬಾರ್ದು. ಡ್ಯೂಟಿಯಿಂದಾನೇ ತೆಗೆದಾಗ್ಬಿಡ್ಬೇಕು. ಒಂದ್ಸತಿ ಹಂಗ್ ಮಾಡಿದ್ರೆ ಇವಾಗ ಸಸ್ಪೆಂಡ್ ಮಾಡಿ ಸ್ವಲ್ಪ ದಿವಸ ಮತ್ತೆ ಕರ್ಸ್ಕೊಂಡ್ರೆ ಇನ್ನೂ ಅವ್ರಿಗೆ ಧೈರ್ಯ. ಯಾರು ಏನೇ ಮಾಡೋದು ನಮ್ಗೆ ಧೈರ್ಯ ಅಂತ ಗೊತ್ತಾಗುತ್ತೆ. ಅವ್ರು ಫಸ್ಟ್ ಅವ್ರನ್ನ ಡಿಪಾರ್ಟ್ಮೆಂಟ್ ಇಂದ ತೆಗೆದ್ಬೇಕು, ಡಿಸ್ಮಿಸ್ ಮಾಡಬೇಕು ಕೆಲಸದಿಂದ. ಅದು ಮಾಡ್ಬೇಕಾಗಿ ಲೋಕಾಯುಕ್ತ ಅಧಿಕಾರಿಗಳು ಒಳ್ಳೆ ಕೆಲಸ ಅಪ್ರಿಷಿಯೇಟ್ ತುಂಬಾ ಒಳ್ಳೆ. ಥ್ಯಾಂಕ್ ಯು ಸರ್.